ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಹಾಗೆ ನಮ್ದೊಂದು ಪೂಜೆ ಇದೆ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು ಇಬ್ಬರು ಸೇರಿಕೊಂಡು ಹೋಗ್ತಾ ಇರೋವಂಥದ್ದು. ಟೋಲ್ ಉಳಿಸೋದಕ್ಕೋಸ್ಕರ ಮಾಗಡಿ ರೋಡ್ ಸೈಡಿಂದ ಹೋಗ್ತಾ ಇದ್ದೀವಿ. ಟೋಲ್ ಎಷ್ಟಾಗುತ್ತೆ? 275 ರುಪೀಸ್ ಆಗುತ್ತಂತೆ. ಸೊ ಅದಕ್ಕೋಸ್ಕರ ನಾವು ವಿತೌಟ್ ಟೋಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಆಲ್ರೆಡಿ ಒಂದು ಲಾಗ್ ಹಾಕಿದ್ದೀವಿ, ಮುಕ್ತಿನಾಗ ಟೆಂಪಲ್ಗೆ ಹೋಗಲಾಗು. ಅದೇ ರೂಟಲ್ಲಿ ನಾವು ಹೋಗ್ತಾ ಇರೋವಂಥದ್ದು. ಸೊ ಆಮೇಲೆ ರೂಟ್ ಚೇಂಜ್ ಆಗುತ್ತೆ, ಟೋಲು ಸೇವ್ ಆಗುತ್ತೆ, ಹಾಗೆ ನೇಚರ್ ಮಧ್ಯ ಹೋದಾಗೂ ಇರುತ್ತೆ ಅಂತ ನಾವು ರೂಟನ್ನು ಚೇಂಜ್ ಮಾಡಿದ್ದೀವಿ. ಹೆಜ್ಜಾಲ ಕಡೆಗೆ ನಾವಿಲ್ಲಿ ರೈಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಹಳ್ಳಿಗಳ ಮಧ್ಯೆ ನಾವಿಲ್ಲಿ ಹೋಗ್ತಾ ಇರೋವಂಥದ್ದು. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ನಮಗಂತೂ ತುಂಬಾ ಇಷ್ಟ ಆಯಿತು. ಹಾಡ್ದಲ್ಲ ಹಾಡು ಹೇಳು. ನೋಡಿ ಫ್ರೆಂಡ್ಸ್, ನಾವೀಗ ಹಳ್ಳಿ ದಾರಿ ಹೋಗ್ತೀವಿ. ಹಳ್ಳಿ ದಾರಿಯಲ್ಲಿ ಅಷ್ಟೇ ಬರೋ ಸಾಂಗ್, ಅದು ಮುಂದೆ ಬರ್ತಾ ಇಲ್ಲ. ಒಟ್ಟಿ ಬೀದಿಯಲ್ಲಿ, ಹಳ್ಳಿ ದಾರಿಯಲ್ಲಿ ಒಟ್ಟಿ ಬೀದಿಯಲ್ಲಿ. ಬೆಲೆ ನಾವಿಲ್ಲಿ ಬಂದಿದ್ದು ಒಂದ್ಸರಿ ಪಾರ್ಟಿ ಮಾಡ್ತೀವಿ. ರಾಜೇಶಂದು ಇಲ್ಲಿ ಕಾಣಕ್ಕೆಲ್ಲ ಮೊಬೈಲಲ್ಲಿ ಇಳಿದ್ಬಿಟ್ಟು ಎಲ್ಲ ಸೈಡೆಲ್ಲ ಮಾಡ್ಕೋಬೇಕಷ್ಟೆ. ಇದು ಮಂಚಿನ ಮೇಲೆ ಡ್ಯಾಮು. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇವಾಗ ಬೇಸಿಗೆ ಶುರುವಾಗಿರೋದ್ರಿಂದ ಗಿಡ ಎಲ್ಲ ಒಣಗಿದೆ, ಸ್ವಲ್ಪ ನೀರು ಸಹ ಕಡಿಮೆ ಇದೆ. ಅದೇ ನಾವು ಮಳೆಗಾಲದ ಟೈಮಲ್ಲಿ ಇಲ್ಲಿ ಬಂದರೆ ನೋಡಲಿಕ್ಕೆ ಮಾತ್ರ ಸಖತ್ತಾಗಿರುತ್ತೆ, ಸಖತ್ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಮಳೆ ಟೈಮಲ್ಲಿ ಬಂದರೆ ಹಸಿರಾಗಿರುತ್ತೆ, ಹಾಗೆ ನೀರು ಸಹ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾವು ಒಂದು ವಿಶೇಷವಾದ ಪ್ಲೇಸ್ ನೋಡಿದ್ವಿ, ಮಂಚಿನ ಮೇಲೆ ಡ್ಯಾಮ್ ಅಂತ. ಸಖತ್ತಾಗಿದೆ ಇದು ನೋಡಲಿಕ್ಕೆ. ತುಂಬ ಚೆನ್ನಾಗಿದೆ ಪ್ಲೇಸ್. ಬಂದು ವಿಸಿಟ್ ಮಾಡಿ ಮಾಡ್ತೀವಿ ನಿಮಗೆ ವಿಡಿಯೋ. ಹಾಂ ಹೌದು, ಬಂದು ವಿಸಿಟ್ ಮಾಡಿ. ಇಲ್ಲಿ ಸ್ವಲ್ಪ ಫಿಶಸ್ ಎಲ್ಲ ಸಿಗುತ್ತೆ. ನಾನೊಬ್ಬ ತಿಂದ್ಬಿಟ್ಟು ನಿಮ್ಗೆ ರಿವ್ಯೂ ಹೇಳ್ತೀನಿ. ದೊಡ್ಡ ದೊಡ್ಡ ಗುಡ್ಡಗಳೆಲ್ಲ ಹೇಗಿದೆ. ಅಲ್ಲಿ ಗುಡ್ಡದ ಮೇಲೆ ಬಾವುಟ ಕಟ್ಟಿದ್ದಾರೆ ನೋಡಪ್ಪ, ಇಂಡಿಯನ್ ಬಾವುಟ. ಡ್ಯಾಮ್, ದಿಸ್ ಇಸ್ ದ ಡ್ಯಾಮ್. ನೋಡಿ ಇಲ್ಲಿದೆ ಡ್ಯಾಮ್, ಚಿಕ್ಕ ಡ್ಯಾಮ್ ಅಲ್ವಾ. ಇಲ್ಲಿ ಬರುತ್ತೆ, ನೀರಿದ್ದಾವೆ ಜಾಸ್ತಿ, ತುಂಬಾ ನೀರು ಬರುತ್ತೆ. ಮಳೆ ಬಂದಾಗ ತುಂಬಾ ನೀರು ಬರುತ್ತೆ ಅನ್ಸುತ್ತೆ. ಈಗೇನು ನೀರು ಅಷ್ಟೆಲ್ಲ ಇದ್ದಂಗಿಲ್ಲ, ಸ್ವಲ್ಪನೇ ಕಡಿಮೆ ನೀರಿದೆ. ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಅನ್ಸುತ್ತೆ. ನೋಡಿ ಸೇತುವೆ ಬಿದ್ದೋಗಿದೆ, ನೀರು ಬಂದು, ಅದಕ್ಕೆ ನಾವು ಬೇರೆ ರೂಟ್ ತಗೊಬೇಕು. ಸೇತುವೆಲಿ ಬಿದ್ದೋಗಿದ್ಯಾ? ಅಲ್ಲಿ ಹೌದಲ್ವಾ? ಚಿಕ್ಕ ಚಿಕ್ಕ ಕಾಲುವೆಗಳು. ಡ್ಯಾಮ್ದೇನಾ ನೀರಿದು? ಡ್ಯಾಮ್ ಇಂದ ಬರೋ ನೀರು. ಗುಡ್ಡದ ಮೇಲೆ ಇಂಡಿಯನ್ ಬಾವುಟ ಹಾಕಿದ್ದಾರೆ, ಕಾಣಿಸುತ್ತೆ ಇಲ್ವಾ ಗೊತ್ತಿಲ್ಲ. ನೋಡ್ಕೊಂಡು ಹೋಗ್ಬೇಕು ಅಂತ ಈ ಕಡೆ ರೂಟಲ್ಲಿ ಬಂದಿದ್ದೀವಿ. ಹಸುಗಳು, ಕರುಗಳು ಬ್ಲರ್ ಆಗ್ಬಿಡುತ್ತೆ ಒಂದೊಂದ್ಸಲ. ಕ್ಯಾಮ್ರಾ ಹಾಕಿರೋ ಇಟ್ಕೋಬಾರ್ದು. ಕ್ಯಾಮ್ರಾದಲ್ಲಿ ಫೋಟೋ ತಗೊಂಡ್ರೆ ಸಕ್ಕತ್ತಾಗಿ ಬರ್ತವೆ. ವಿಡಿಯೋ ಫೋಟೋ ಶೂಟ್ ಎಲ್ಲ ಮಾಡಿಸಿದ್ರೆ ಸಕ್ಕತ್ತಾಗಿ ಬರುತ್ತಲ್ವಾ. ಕಾಡು ಫುಲ್ಲು ಒಣಗೋಗ್ಬಿಟ್ಟಿದೆ, ನೀರಿಲ್ಲ, ಬಿಸಿಲು. ಇವಾಗಲೇ ಹಿಂಗೆ ಅಂದರೆ ಇನ್ನು ಫುಲ್ ಬೇಸಿಗೆ ಶುರುವಾದರೆ ಹೇಗಿರುತ್ತೆ ಅಂತ ಇಮ್ಯಾಜಿನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಮಾರ್ಚ್, ಏಪ್ರಿಲ್ ಮತ್ತೆ ಚಿಗುರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಮೇಝಿಂಗ್ ಆಗಿದೆ. ನಾವೆಲ್ಲೋ ಯಾವುದೋ ಒಂದು ಇದ್ರಲ್ಲಿ ಬರ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಅಮೆಝಾನ್ ಕಾರ್ಡಲ್ಲಿ ಬರ್ತಾ ಇದೀವಿ ಅಂತ ಇವಳ ಅಭಿಪ್ರಾಯ. ಅಮೆಝಾನ್ ಕಾಡಲ್ಲ, ಬಟ್ ನಾನು ಈ ಥರ ಕಾಡು ಮಧ್ಯೆ ಹೋಗಿರ್ಲಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋಂಥದ್ದು. ತುಂಬ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಯಾವ ಪ್ಲೇಸ್ ಅಂತ ನೀವು ಕಂಡಿದ್ದೀರಿ, ಅಲ್ಲಿ ಸಾವನದುರ್ಗ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಆಮೆಗಳು ಸಹ ಇದೆ.
ಗ್ರೇಟ್ ಅನ್ಸುತ್ತೆ ಫ್ರೆಂಡ್ಸ್. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಒಂದು ಅಪ್ಪು ಕಲ್ ಮೇಲೆ ಎಷ್ಟು ಸಣ್ಣ ಕಲ್ಲು ಕೂತಿದೆ ಅಂತ. ಬಂಡೆ ದೇವಸ್ಥಾನ ಫ್ರೆಂಡ್ಸ್, ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಬಟ್ ಪ್ಲೇಸ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ನಾವು ಈ ರೀತಿ ಜರ್ನಿ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋವಂಥದ್ದು. ಸೊ ಯಾವಾಗಲೂ ನಾವು ಬೇರೆ ಹೈವೇನಲ್ಲೇ ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ಒಳಗಡೆ ರೂಟಿಂದ ಹೋಗೋಣ ಅಂತ ಈ ಸೈಡ್ ಬಂದಿದ್ವಿ. ಸೊ ನೋಡಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪ್ಲೇಸು ನೇಚರ್ ಮಧ್ಯೆ ಹೋಗ್ತಾ ಇದ್ದರೆ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ನಾವು 7-7:30 ಹಂಗೆ ಹೊರಟಿದ್ದು. ಸೊ ಇನ್ನೂ ಅರ್ಲಿ ಮಾರ್ನಿಂಗ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಮಾಗಡಿ ರೋಡ್ ಟಚ್ ಆಗಿದ್ದೀವಿ. ಇದು ಚೆನ್ನಾಗಿದೆ ಅಲ್ಲ ರೋಡು. ರಾಮನಗರ ಮಾಗಡಿ ಹೈವೇ ರೋಡ್ ಇದೆ. ರಾಮನಗರ ಮಾಗಡಿ ಹೈವೇ. ನಾವು ರಾಮನಗರ ಮಾಗಡಿ ರೋಡ್ ಸೈಡಿಂದ ಬಂದು ಕುಣಿಗಲ್ ಟಚ್ ಆದ್ವಿ. ಕುಣಿಗಲ್ ಹತ್ರ ಬಂದು ನಾವಿಲ್ಲಿ ತಿಂಡಿ ತಿಂದ್ಕೊಂಡು ಆಮೇಲೆ ಹೊರಡ್ತಾ ಇದ್ದೀವಿ. ಸೊ ನಾವಿಲ್ಲಿ ತಿಂಡಿಗೆ ನಿಲ್ಲಿಸಿದ್ದೀವಿ. ಇಲ್ಲಿ ರೋಡ್ ಸೈಡಲ್ಲೆಲ್ಲ ತಿಂಡಿ ಮಾಡ್ತಾ ಇರ್ತಾರೆ, ಅಲ್ಲಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ಅಲ್ಲೇ ನಾವು ತಿಂಡಿ ತಿಂದ್ವಿ. ನಾವು ಇವಾಗ ತಿಂಡಿ ತಿಂದು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಟೈಮ್ ಬೇರೆ ಆಗೋಗಿದೆ. ತಿಂಡಿ ತಿಂದು ನಾವು ಮುಂದೆ ಹೊರಡ್ತಾ ಇದ್ದೀವಿ. ಸೊ ಅಲ್ಲೇ ಹೋಗ್ತಾನೆ ನಮಗೆ ಸಾಯಿಬಾಬಾ ಟೆಂಪಲ್ ಸಹ ಸಿಗುತ್ತೆ. ಇಲ್ಲೇ ಲೆಫ್ಟಲ್ಲಿ ಅಂದರೆ ಹಿರಿಸಾವೆ ಹತ್ರ ಲೆಫ್ಟಲ್ಲಿ ನಮಗೆ ಸಾಯಿಬಾಬಾ ಮಂದಿರನೂ ಸಹ ಸಿಗುತ್ತೆ. ಬೆಂಗಳೂರು ಟು ನಾವು ಹಾಸನ ಸೈಡ್ ಹೋಗ್ಬೇಕಾದ್ರೆ ಲೆಫ್ಟಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ಈ ಸಾಯಿಬಾಬಾ ಮಂದಿರ. ಸೊ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ. ಇನ್ನೊಮ್ಮೆ ಯಾವಾಗಲಾದರೂ ಹೋದರೆ ನಾನು ಆ ವಿಡಿಯೋನೂ ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇದೇ ಕಾಣಿಸ್ತಾ ಇರ್ಬೋದು ನಿಮಗೆ ಸಾಯಿಬಾಬಾ ಮಂದಿರ, ತುಂಬ ಚೆನ್ನಾಗಿದೆ. ಸೊ ನಾವು ಚನ್ನರಾಯಪಟ್ಟಣ ರೀಚ್ ಆದ್ವಿ. ಇಲ್ಲಿ ನಾವು ನಮ್ಮ ಅತ್ತೆ ಮಾವ ಹಾಗೆ ಅಜ್ಜಿಯನ್ನು ಕರ್ಕೊಂಡು ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ಇವರು ನಮ್ಮ ಅತ್ತೆ, ಇವರು ಅಜ್ಜಿ. ಆಯ್ತಲ್ಲ ಹಾಕು. ಏರ್ ನಿಂತಿರುತ್ತೆ, ಅದೇ ಲ್ಯಾಂಡ್ ಮಾರ್ಕ್ ನೋಡು ನಮ್ಮ ದೇವಸ್ಥಾನ. ತೇಜಿಗರಮ್ಮ ದೇವಿ ಮನೆ ದೇವಿ, ತೇಜಿಗೆರೆ ಅಮ್ಮ ಎಲ್ಲ ಚುಜಿಗಿರೆ. ನಾವು ಹೋದಾಗೆಲ್ಲ ನಮ್ಮ ದೊಡ್ಡಪ್ಪ ಬಂದಿರ್ತಾರೆ. ಇವತ್ತು ನೋಡೋದು ನೋಡಿ, ತೋಟಗಳ ಮಧ್ಯೆ ಇರುವಂತ ದೇವಸ್ಥಾನ. ಅಪ್ಪು ಹೋಗ ತೊಳ್ಕೊ, ತೊಳಿತಾರೆ. ಈ ಕಾಲುವೆಲಿ ಯಾವಾಗೂ ನೀರಿರೋದು, ಈ ಸಲ ನೀರೇ ಇಲ್ಲ. ಹೊಡಿಲ್ಲ ಅಲ್ಲ, ಅದು ಒತ್ತದು. ಹಾಗೆ ನೋಡಿ, ಅಪರೂಪಕ್ಕೆ ಹಳ್ಳಿ ಜೀವನ ಬರುತ್ತವಳೆ. ನೀರು ಒರೆಸ್ಬೇಕು, ಬೇಸಿಗೆ ಕರ್ಕೊಬಂದು. ಊರಬ್ಬ ಬರುತ್ತಾವಾಗ ನೀರಿಲ್ಲ ಅಂದ್ರೆ ಹೋಯ್ತು, ಬೋರ್ ಕೊರೆಸ್ಬಿಟ್ಟೆ. ಏನು ಮಾಡೋದು? ಮನೆ ದೇವರ ದೇವಸ್ಥಾನ ತೇಜಿಗೆರೆ ಅಮ್ಮ ಅಂತ. ಇದಾದಮೇಲೆ ನೆಕ್ಸ್ಟು ನಾವು ನಮ್ಮ ಗಂಡು ದೇವರು ಮಲ್ಲಪ್ಪ ದೇವಸ್ಥಾನಕ್ಕೆ ಹೋಗ್ತೀವಿ. ಇದೆ ನೋಡಿ, ಇದ್ರ ಮುಂದೆನೇ ಕಾಲುವೆನೂ ಹರಿಯುತ್ತೆ. ಬಟ್ ನೀರೆಲ್ಲ ಇಲ್ಲ ಈಗ, ಬೇಸಿಗೆ ಅಲ್ಲ. 6 ಮಂತ್ ಇರುತ್ತೆ, 6 ಮಂತ್ ಇರಲ್ಲ. ಇದು ನೋಡಿ, ಕಣಗ್ಲು ಮರ. ಇದು ಕಣಗ್ಲು ಮರ. ಇದು ನಮ್ಮ ಮಾರಿ ಹಬ್ಬಕ್ಕೆ ಉಪಯೋಗಿಸ್ತೀವಿ ಇದರ ಹೂವನ್ನ. ನೋಡಿ, ಇದೆ ಕಣಗ್ಲು ಹೂವು. ನೋಡಿಲ್ದೇ ನೋಡಿ ಪಾಪ, ನೋಡಿದ್ರೆ ಏನಕ್ಕೆ ತೋರಿಸ್ತಿದ್ದೀರ ಅನ್ಕೊಬಿಡಿ.
ನಮ್ಮ ಮನೆ ದೇವರು ಹೆಣ್ದೇವರು ತೇಜಿಗರಮ್ಮ ಅಂತ. ಸೊ ನಾವಿಲ್ಲಿ ಪೂಜೆನ ಮಾಡಿಸ್ಕೊಂಡು ಪುರೋಹಿತರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ದೇವಸ್ಥಾನಕ್ಕೆ ಬಂದಿರೋರೆಲ್ಲರೂ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರನ ಮಾಡ್ಕೊಳ್ತಿದ್ದಾರೆ. ನಾವು ಸಹ ಮಾಡ್ಕೊಂಡ್ವಿ. ಸೊ ಅವರು ಬಾಯಿಗೆ ಬಟ್ಟೆ ಕಟ್ಟಿರ್ತಾರೆ. ಸ್ವಲ್ಪ ಕಟ್ಟುನಿಟ್ಟಾಗಿ ಈ ದೇವಿಯನ್ನು ಆರಾಧನೆ ಮಾಡಬೇಕಂತೆ. ಸೊ ಯಾವುದೇ ರೀತಿಯ ಎಂಜಿಲು ಸಹ ಅಲ್ಲಿ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಬಾಯಿಗೆ ಬಟ್ಟೆಯನ್ನು ಕಟ್ಕೊಂಡು ಇಲ್ಲಿ ಪೂಜೆನ ಮಾಡ್ತಾರೆ. ಇಲ್ಲಿನ ವಿಶೇಷತೆ ಅಂತಲೇ ಹೇಳ್ಬೋದು. ಹಾಗೆ ಹೂವಿನ ಪ್ರಸಾದವನ್ನು ಸಹ ಆಗುತ್ತೆ. ಸೊ ಯಾರಾದರೂ ಹೂ ಕೇಳಿದ್ರೆ ಹೂವಿನ ಪ್ರಸಾದನೂ ಸಹ ಆಗುತ್ತೆ. ತುಂಬ ಚೆನ್ನಾಗಿದೆ. ದೊಡ್ಡದಾಗಿ ಜಾತ್ರೆನೂ ಸಹ ನಡೆಯುತ್ತೆ. ನಾರ್ಮಲ್ ದಿನಗಳಲ್ಲಿ ದೇವಿಯ ಅಲಂಕಾರ ಸಿಂಪಲ್ ಆಗಿರುತ್ತೆ. ಸೊ ವಿಶೇಷ ದಿನಗಳಲ್ಲಿ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಹೋಗೋವರೆಗೂ ಮುಂದೆ, ಆಮೇಲೆ ನೀವೇ. ಹಾಯ್ ವೀವರ್, ನಾವು ಈ ದೇವಸ್ಥಾನದಿಂದ ಇವಾಗ ನಮ್ಮ ಇನ್ನೊಂದು ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಂದ ಕುರಿ ಎಲ್ಲ ಕುರಿ ಅಂದ್ರೆ ಈಗ ನೋಡಿ, ಕುರಿ ಅಂದ್ರೆ ಅದು ಗೊತ್ತಲ್ಲ. ಒಂದೇ ಬಿಡ್ತಾರೆ ಬಗ್ಗೆ ತಂದು ಬೇರೆ ಕಡೆಯಿಂದ ಕಂಬಳಿ ಕುರಿ ಕಣಪ್ಪಿ ಇವು. ನೆನ್ನೆ ಇದು ಮಾಡ್ಬಿಡ್ಬೇಕಿತ್ತು. ಇದು ಜೋಳ ಅಲ್ವಾ ಅಪ್ಪು? ಎಲ್ಲ ಕಾಸ್ಬೇಡ, ತೆಂಗಿನ ಸೈಜ್ ಕಾಸು. ನೀರು ಹಾಯಿಸ್ಬಿಟ್ಟೆ, ಒಂದು ಉಕ್ಕ ಹೊಡಿಸ್ಬಿಟ್ರೆ ಅವತ್ತು ನೀರು ಹಾಕ್ಸ್ಕೊಂಡು ಕಾಂಗ್ರೆಸ್ಗಳೆಲ್ಲ ಹಾಕಿದ್ದೀನಿ. ಒಂದು 2 ಗಜ್ಜೆ ಎಳ್ಳು ಹಾಕ್ಬಿಟ್ಟು ಒಂದು ಗಜ್ಜೆ ಉದ್ನ ಹಾಕಿ ನೇಣು ಹಾಕ್ಬಿಟ್ಟು ಅಪ್ಸಣಿ ಕಾಳು ತಂದು ತೆಗಿಬೇಕಾರೆ ಗೊಬ್ಬರ ಹಾಕೋದು. ಒಂದು 10 kg ಅಪ್ಸಣಿ ಕಾಳು ತಂದ್ಬಿಟ್ಟು ಉಕ್ಕಿ ಹೊಡಿತು. ಅಡ್ಡಟ್ಟು ಅಂದ್ರು ಹಾಕೊಂಡು ಒಬ್ಬನೇ ಶಿವ. ಆಮೇಲೆ ಏನು ಎಲ್ರಿಗೂ ಒಬ್ಬೊಬ್ಬ ಸಿಗಿರ್ತಾನ, ದೇಶಕ್ಕೆಲ್ಲ ಒಬ್ಬರೇ ಅಡ್ಡಾಟ ಕೂತಿದ್ದ. ಹಿಂಗೆ ಅಣ್ಣ ಈಗ ಅಣ್ಣ ಈ ಕಡೆಗೆ ಲೈಟ್ ಅನ್ಸುತ್ತೆ. ನೋಡಿ, ಚಿಕ್ಕ ಚಿಕ್ಕ ಹಂಚಿನ ಮನೆಗಳು. ಹಳ್ಳಿ ಜೀವನ ಮರಿ ಐತಂತೆ. ಫೋನ್ ಅಂತ ಮಾಡ್ರಪ್ಪ. ಹಾಗಾಗಿ ಇಲ್ಲೆಲ್ಲ ಬರೋಕೆ ಎದುರ್ಕೊಳ್ಳೋರು ಇಲ್ಲ. ನೀವೇನು ಎಲ್ಲ ಮಾಡಿ ಬಸ್ ಹೋಗೋದು ಇಲ್ಲಲ್ವ, 2 ಸೈಡು ಹೋಗ್ತದೆ. ನೀವು ಹೇಳ್ದಂಗೆ ಅವ್ರಿಗೆಲ್ಲ ಕಾಸ್ಟ್. ಮಲ್ಲಪ್ಪನ ಬೆಟ್ಟ ನೋಡಿ ಕಾಣಿಸ್ತಾ ಇರ್ಬೋದು ಅಂದ್ಕೊಳ್ತಾ ಇದ್ದೀನಿ. ಐ ಥಿಂಕ್ ನೋಡಿ ಬಸವಣ್ಣನ ಸನ್ನಿಧಾನ. ಸೊ ಬೆಟ್ಟ ಹತ್ತಬೇಕು. ನಮ್ಮ ಇನ್ನೊಂದು ಮನೆ ದೇವರು ಸನ್ನಿಧಾನ ಇದು ಮಲ್ಲೇಶ್ವರ ಸ್ವಾಮಿ. ಸೊ ಗಂಡ ದೇವರು ದೇವಸ್ಥಾನ. ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ. ನನ್ನ ಇನ್ನೊಂದು ಚಾನಲಲ್ಲಿ ಕರುನಾಡ ಕೈರುಚಿ ಕ್ರಿಯೇಷನ್ಸ್ ಚಾನಲಲ್ಲಿ ಸೊ ಅದ್ರ ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಇದನ್ನು ನಾನು ಫುಲ್ಲಾಗಿ ವಿಡಿಯೋ ಮಾಡಿಲ್ಲ. ಈ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ. ಸೊ ನಮ್ಮ ಮನೆ ದೇವ್ರ ದೇವಸ್ಥಾನ ಅಂದರೆ ಅದರಲ್ಲೂ ನನಗೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಈ ಪ್ಲೇಸು ಅಷ್ಟು ಪ್ರಶಾಂತವಾಗಿದೆ. ಬೆಟ್ಟದ ಮೇಲೆ ಇರುವಂತಹ ದೇವಸ್ಥಾನ ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿದೆ. ಹಾಗೆ ದೇವ್ರನ್ನ ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬರಲಿಕ್ಕೆ ನನಗಂತೂ ಸಖತ್ ಇಷ್ಟ. ತುಂಬ ಚೆನ್ನಾಗಿದೆ. ಅದರಲ್ಲೂ ಅರ್ಲಿ ಮಾರ್ನಿಂಗ್ ಬರಬೇಕು. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಮಾತ್ರ. ಈ ಬೆಟ್ಟದಿಂದ ಕೆಳಗಡೆ ನೇಚರ್ ನೋಡೋದಕ್ಕಂತೂ ಸಖತ್ತಾಗಿರುತ್ತೆ. ನೋಡಿ ಕಣಗ್ಲು ಬೇಕು ಅಂದ್ರೆ ಮಲ್ಲಪ್ಪನ ಬೆಟ್ಟಕ್ಕೆ ಬರ್ಬೋದು ನಾವು ರಂಗದಬ್ಬಕ್ಕೆ. ಬಾವಿ ಹತ್ರಗೆ ಹೋಯ್ತಿದ್ದಿಲ್ಲ. ಮಜ್ನ ಬಾವಿ.
ರಂಗಪ್ಪ. ವಿಕಿ ಅತ್ತೆನ ನೋಡು ನೀನು, ಅತ್ತೆ ನೋಡು, ನೋಡಿ ಆ ಕಡೆ ನೋಡಿ ನೋಡ ಚಿನೋ. ಇಲ್ಲಿ. ಓಯ್ ಕಳ್ಳ ನೀನು, ಕಳ್ಳ ನೀನು. ಇದು ನೋಡಿ ಬಾಲಗ್ರಹ ಔಷಧಿ ಗಿಡ ನೋಡಿ ಹೀಗಿರುತ್ತೆ. ಇದನ್ನ ತಗೊಂಡೋಗಿ ಒಣಗಿಸಿ ಮಕ್ಕಳು ರಚೆ ಮಾಡಿದ್ರೆ ಹಾಕ್ತಾರೆ. ಹೇಗೆ ಹಾಕ್ತಾರೆ ಅಂತ ಕೇಳ್ಬಿಟ್ಟು ಹೇಳ್ತೀನಿ. ನೋಡಿ ನಾಳೆ ಪೂಜೆಗೆ ಕನಕಾಂಬರ ಹೂವು ನಮ್ಮ ಮನೆ ಬೆಳೆದಿರೋದು ನಮ್ಮ ಆಂಟಿ ಮನೆಯಲ್ಲಿ ಬಿಡಿಸ್ತಾ ಇದ್ದಾರೆ. ಕನಕಾಂಬರ ಹೂವನ್ನ ಕಿತ್ಕೊಬಂದು ನಾವಿಲ್ಲಿ ಕಟ್ತಾ ಇದ್ದೀವಿ. ಅಜ್ಜಿ ಒಡೆಗೆ ಮೆಣಸಿನ್ಕಾಯಿ ಎಲ್ಲ ಬಿಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ನಮ್ಮತ್ತೆ ಹೂವನ್ನು ಕಟ್ತಾ ಇದ್ದೀವಿ. ಹಳ್ಳಿ ಜೀವನ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಅಜ್ಜಿ ಮತ್ತು ನಮ್ಮತ್ತೆ, ನಮ್ಮ ಮನೆಯವರು ಹಾಗೆ ಅಪ್ಪ ಎಲ್ಲ ಸೇರಿಕೊಂಡು ಮಾತಾಡ್ತಾ ಇದ್ದಾರೆ. ನಾವು ಬಂದಿರೋದು ಇವ್ರ ಮನೆಗೆ, ಭಾಗ್ಯ ಆಂಟಿ ಮನೆಗೆ, ನಮ್ಮ ಮನೆಯವರ ಚಿಕ್ಕಮ್ಮ. ಸೊ ನಮ್ಮ ಅತ್ತೆಯವರ ತಂಗಿ ಮನೆ ಇದು. ಸೊ ಇವ್ರು ಹಾಲು ಕರಿತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸಂಜೆ ಟೈಮಲ್ಲಿ ಮತ್ತು ಬೆಳಗ್ಗೆ ಟೈಮು 2 ಹೊತ್ತು ಹಾಲು ಕರೆದು ಡೈರಿಗೆ ಹಾಕ್ತಾರೆ. ಹಾಗೆ ಮನೆಗೂ ಸಹ ಹಸುವಿನ ಹಾಲನ್ನು ಉಪಯೋಗಿಸ್ತಾರೆ. ಹಂಗೋದ್ರೆ ಮಾಡಬೇಡಿ ಅಂತ. ಲಡು ಚಿನಿ ಇಲ್ಲೋಡವೇದು ಮಾತಾಡೋ ಏನಾದ್ರು. ಚಿಮ್ಮ ಚಿಮ್ಮ ಬಟರ್ಫ್ಲೈ ಬಟರ್ಫ್ಲೈ ಮಾಡುವ. ಕಡಲೆಬೇಳೆ ವಡೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಜೀರಿಗೆ ಎಲ್ಲದನ್ನು ಸಹ ಒಂದು ಬಟ್ಲಲ್ಲಿ ಸೇರಿಸಿ ಇಟ್ಕೊಂಡಿದ್ದಾರೆ. ಬೆಳ್ಳುಳ್ಳಿ, ಶುಂಠಿ ಎಲ್ಲದನ್ನು ಸಹ ರುಬ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ವಿದ್ಯಾ ಇಲ್ಲಿ ಕಡಲೆಬೇಳೆನ ರುಬ್ತಿದ್ದಾಳೆ. ಹಾಗೆ ಇಡ್ಲಿಗೆ ಉದ್ದಿನಬೇಳೆಯನ್ನು ಸಹ ರುಬ್ಬಿ ಎತ್ತಿಡ್ತಿದ್ದಾಳೆ. ಸೊ ಅವಳ ಮಗ ಬಿಡ್ತಾ ಇಲ್ಲ ರುಬ್ಲಿಕ್ಕೆ. ನೋಡಿ ಹೇಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ. ಸೊ ಮಕ್ಕಳಿದ್ದಾಗ ಅವ್ರನ್ನ ಆಟ ಆಡಿಸ್ಕೊಂಡು ಹೇಗಾದರೂ ಮಾಡಿ ಇದು ಮಾಡಿಕೊಂಡು ನಾವು ಅಡುಗೆ ಮಾಡಲೇಬೇಕಾಗತ್ತೆ. ಇವನ ಹೆಸರು ವೇದಾಂತ್ ಅಂತ ಹೇಳಿ, ಸಖತ್ತು ತುಂಟ. ಹಾಗೆ ಡ್ಯಾನ್ಸ್ ಅಂತೂ ಸಖತ್ತಾಗಿ ಮಾಡ್ತಾನೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಡ್ಯಾನ್ಸ್ ಮಾಡಿಸಿ ಶೇರ್. ನಮ್ಮ ಮನೆಯವರು ವೇದ್ವಿಕ್ ಜೊತೆ ಆಟ ಆಡ್ತಿದ್ದಾರೆ. ನಮ್ಮ ಅತ್ತೆ ಕಡಲೆಪುರಿ ತಿಂದ್ಕೊಂಡು ದಿವಾನ್ ಕಾಟ್ ಮೇಲೆ ಕೂತಿದ್ದಾರೆ. ಸೊ ಹಾಗೆ ನಮ್ಮ ದೊಡ್ಡ ಮಾವ ಚಿಕ್ಕ ಮಾವನ ಸಹ ಕಡಲೆಪುರಿ ತಿಂತಿದ್ದಾರೆ. ಸೊ ನಮ್ಮ ಅತ್ತೆ ಅದಾದ ನಂತರ ಈ ಊಟದ ಟೈಮಲ್ಲಿ ನಮ್ಮ ಅತ್ತೆ ಮತ್ತು ದೊಡ್ಡತ್ತೆ ಮತ್ತು ಚಿಕ್ಕತ್ತೆ ಇಬ್ಬರು ಸೇರಿಕೊಂಡು ಒಡೆನ ಬೇಯಿಸ್ತಾ ಇದ್ದಾರೆ. ನಮ್ಮ ಅತ್ತೆ ಒಡೆನ ತಟ್ಟಿ ಕೊಡ್ತಿದ್ದಾರೆ. ಸೊ ಅವರು ಒಡೆ ಬೇಯಿಸ್ತಾ ಇದ್ದಾರೆ, ಇವರಿಬ್ರು ತಿಂದ. ನೋಡಿ ಸ್ನೇಹಿತರೆ, ಇದು ತಂಬೂರಿ ಕಾಯಿ. ಆ ಹಳೆ ಕಾಲದಲ್ಲಿ ತಂಬೂರಿ ಬರ್ಸ್ಕೊಂಬರ್ತಿದ್ರಲ್ವ, ಅದೇ ಕಾಯಿ ಇದು.
ಇದು ರಾಮ್ಫಲ. ನಮ್ಮ ಈ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.